ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಬೇಡ ಎಂದೆ ದೂರ ನೀ ಹೋದೆ, ಆದರೂ ನಾನಿನ್ನ ಬಿಡೆನು. ಬೇಡ ಎಂದೆ ದೂರ ನೀ ಹೋದೆ, ಆದರೂ ನಾನಿನ್ನ ಬಿಡೆನು. ನನ್ನ ನೀನು ತಿಳಿದಿರುವಿ, ತಿಳಿದು ಏತಗೆ ಮರೆತಿರುವಿ. ನನ್ನ ನೇತಕ್ಕೆ ಮರೆತಿರುವಿ, ಮರೆತು ಏತಕ್ಕೆ ನೋಯಿಸುವಿ. ಓ ಮಗುವೇ, ಎಂದೇಸು ಕರೆದ ನಿನಗಾಗಿಯೇ. ಈ ದಿನಕ್ಕೆಂದು ನೇಮಕವಾದ ಸತ್ಯವೇದ ಭಾಗ ಯೆರೆಮೀಯನ ಪ್ರವಾದನೆಯ ಗ್ರಂಥ 35ನೇ ಅಧ್ಯಾಯ, ವಚನಗಳು 6ರಿಂದ 11ರವರೆಗೆ. ನಾವು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲ. ನಮ್ಮ ಪಿತೃವಾದ ರೇಕಾಬನ ಮಗನಾದ ಯೋನಾದಾಬನು ನಮಗೆ, ನೀವಾಗಲಿ ನಿಮ್ಮ ಸಂತಾನದವರಾಗಲಿ ಯುಗಯುಗಾಂತರಕ್ಕೂ ದ್ರಾಕ್ಷಾರಸ ಕುಡಿಯಬಾರದು, ಮನೆ ಕಟ್ಟಬಾರದು, ಬೀಜ ಬಿತ್ತಬಾರದು, ತೋಟ ಮಾಡಬಾರದು, ಅನುಭವಿಸಲೂ ಬಾರದು. ನಿಮ್ಮ ಜೀವಮಾನವೆಲ್ಲ ಗುಡಾರಗಳಲ್ಲೇ ವಾಸಿಸಬೇಕು. ಇದರಿಂದ ನೀವು ತಂಗುವ ದೇಶದಲ್ಲಿ ನಿಮಗೆ ದೀರ್ಘಾಯುಷ್ಯವಾಗುವುದು ಎಂದು ಅಪ್ಪಣೆ ಕೊಟ್ಟಿದ್ದಾನೆ. ನಮ್ಮ ಪಿತೃವಾದ ರೇಕಾಬನ ಮಗನಾಗಿರುವ ಯೋನಾದಾಬನು ನಮಗೆ ಕೊಟ್ಟ ಈ ಅಪ್ಪಣೆಯನ್ನು ಎಲ್ಲಾ ವಿಷಯಗಳಲ್ಲಿಯೂ ಕೈಕೊಳ್ಳುತ್ತಿದ್ದೇವೆ. ನಾವಾಗಲಿ ನಮ್ಮ ಹೆಂಡರಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಜೀವಮಾನದಲ್ಲೆಲ್ಲ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ. ನಮ್ಮ ವಾಸಕ್ಕೆ ಮನೆಯನ್ನು ಕಟ್ಟುವುದಿಲ್ಲ. ನಮಗೆ ತೋಟ ಹೊಲ ಬೀಜಗಳೂ ಇಲ್ಲ. ನಾವು ಗುಡಾರಗಳಲ್ಲಿ ವಾಸಿಸುತ್ತಾ ನಮ್ಮ ಪಿತೃವಾದ ಯೋನಾದಾಬನು ನಮಗೆ ವಿಧಿಸಿದ್ದನ್ನೆಲ್ಲ ಶಿರಸಾವಹಿಸಿ ನಡೆಸುತ್ತಿದ್ದೇವೆ. ಆದರೆ ಬಾಬೆಲಿನ ಅರಸನಾದ ನೆಬುಕದ್ನೆಚ್ಚರನು ದೇಶದೊಳಗೆ ನುಗ್ಗಿದಾಗ ಕಸ್ದೀಯರ ಮತ್ತು ಅರಾಮ್ಯರ ಸೈನ್ಯಗಳ ಮುಂದೆ ನಿಲ್ಲದೆ ಯೆರೂಸಲೇಮಿಗೆ ಹೋಗೋಣ ಬನ್ನಿ ಅಂದುಕೊಂಡು ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದೇವೆ ಎಂದು ಹೇಳಿದರು. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನು ಆಲಿಸುವ ನಮ್ಮ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮುಂಜಾನೆಯ ಶುಭ ವಂದನೆಗಳು. ಪ್ರಿಯರೇ, ಇಂದು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯದ 6ರಿಂದ 11 ವಚನಗಳನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ಇಂದು ನಾವು ಒಂದು ವಿಶೇಷ ಜನಾಂಗದ ಕುರಿತಾಗಿ ಧ್ಯಾನ ಮಾಡುವವರಾಗಿದ್ದೇವೆ. ಅದ್ಯಾವುದೆಂದರೆ ರೇಖಾಬ್ಯರ ಕುರಿತಾಗಿ. ಯಾರು ಈ ರೇಖಾಬ್ಯರು? ಇವರು ಮೋಶೆಯ ಮಾವನಾದ ಯೋಬಾಬನ ಸಂಬಂಧಿಕರು. ನ್ಯಾಯಸ್ಥಾಪಕರು 1ನೇ ಅಧ್ಯಾಯದ 16ನೇ ವಚನ ಮತ್ತು 4ನೇ ಅಧ್ಯಾಯದ 11ನೇ ವಚನದಲ್ಲಿ ಈ ಸಂಗತಿಗಳನ್ನು ನಾವು ನೋಡುತ್ತೇವೆ. 250 ವರ್ಷಗಳ ಕಾಲ ಆ ರಾಷ್ಟ್ರದಲ್ಲಿ ಚಿಕ್ಕ ಕುಲವಾಗಿ ಪ್ರತ್ಯೇಕವಾಗಿ ಜೀವಿಸಿದಂಥ ಜನಾಂಗದವರು ಬಬಿಲೋನ್ ದೇಶದ ನೆಬೂಕದ್ನೆಚ್ಚರನ ಆಕ್ರಮಣದಿಂದಾಗಿ ತಮ್ಮ ಡೇರೆಗಳನ್ನು ತೊರೆದು ಯೆರೂಸಲೇಮಿನಲ್ಲಿ ವಾಸವಾಗಿದ್ದಂಥವರು. ಪ್ರಿಯರೇ, ಇಂದು ನಾವು ಈ ವಾಕ್ಯ ಭಾಗದಿಂದ ನಾವು ಕಲಿಯತಕ್ಕಂಥ ಸತ್ಯವೇನೆಂದರೆ, ದೇವರು ಯೆರೆಮೀಯನಿಗೆ ರೇಖಾಬ್ಯರ ಮೂಲಕವಾಗಿ ಒಂದು ಆಧ್ಯಾತ್ಮಿಕ ಸಂಗತಿಯನ್ನು ತಿಳಿಸಲು ಆತನು ಬಯಸುವಂತವನಾಗಿದ್ದಾನೆ. ಯೆರೆಮೀಯನಿಗೆ ದೇವರು ರೇಖಾಬ್ಯರನ್ನ ಒಂದು ಕೋಣೆ ಒಳಗಡೆ ಕೂಡಿಸಿ ಅವರಿಗೆ ದ್ರಾಕ್ಷಾರಸವನ್ನು ಕುಡಿಯಲು ಕೊಡು ಎಂಬುದಾಗಿ ಹೇಳಿದಾಗ ಅವರು ಅದನ್ನು ತಿರಸ್ಕರಿಸಿರುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಕಾಣುತ್ತೇವೆ. ಗಮನಿಸಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ಯೆರೆಮೀಯನಿಗೆ ರೇಖಾಬ್ಯರನ್ನ ಶೋಧಿಸುವುದಕ್ಕಾಗಿ ಹೇಳಲಿಲ್ಲ, ಬದಲಾಗಿ ಅವರ ಮೂಲಕವಾಗಿ ತನ್ನ ಜನರಿಗೆ ಒಂದು ಆಧ್ಯಾತ್ಮಿಕವಾದಂಥ ಪಾಠವನ್ನು ಕಲಿಸುವುದಕ್ಕಾಗಿ ಬಯಸುವಂತವನಾಗಿದ್ದಾನೆ. ಯಾಕೆಂದರೆ ದೇವರು ಕೆಟ್ಟದ್ದಕ್ಕೆ ಸಂಬಂಧಿಸಿದಂಥವನಲ್ಲ. ಆತನು ನಮ್ಮನ್ನು ಶೋಧಿಸುವ ದೇವರಲ್ಲ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 13ರಿಂದ 15 ವಚನಗಳಲ್ಲಿ ಈ ವಾಕ್ಯ ಭಾಗಗಳನ್ನು ನಾವು ಕಾಣುವವರಾಗಿದ್ದೇವೆ. ರೇಖಾಬ್ಯರು ಯೆರೆಮೀಯನು ದ್ರಾಕ್ಷಾರಸವನ್ನ ಅವರ ಮುಂದೆ ಇಟ್ಟಾಗ ಅವರು ಅದನ್ನು ತಿರಸ್ಕರಿಸಿರುವಂಥದ್ದನ್ನು ನಾವು ಕಾಣುವವರಾಗಿದ್ದೇವೆ. ಗಮನಿಸಿ, ಒಬ್ಬ ಯೋನಾದಾಬನೆಂಬ ವ್ಯಕ್ತಿಯು ಕೊಟ್ಟಂತ ಆಜ್ಞೆಯನ್ನು ಈ ಜನಾಂಗದವರು ಇಷ್ಟೊಂದು ಭಯಭಕ್ತಿಯಿಂದ ಕೈಕೊಂಡು ಆ ಆಜ್ಞೆಯನ್ನು ಶತಶತಮಾನಗಳಿಂದಲೂ ಕೂಡ ಅದನ್ನು ಗೌರವಿಸುವಂತವರಾಗಿದ್ದರು. ಆದರೆ ಸರ್ವಶಕ್ತನಾಗಿರುವಂಥ ದೇವರು ತನ್ನ ಜನರಿಗೆ ಕೊಟ್ಟಂತ ಜೀವವುಳ್ಳಂತ ಆಜ್ಞೆಗಳನ್ನು
ಅವರು ಉಲ್ಲಂಘಿಸುವಂತವರಾಗಿದ್ದರು. ಆದುದರಿಂದಲೇ ದೇವರು ಈ ಒಂದು ಘಟನೆಯ ಮೂಲಕವಾಗಿ ತನ್ನ ಜನಾಂಗಕ್ಕೆ ಒಂದು ಆಧ್ಯಾತ್ಮಿಕ ಪಾಠವನ್ನು ಆತನು ಕಲಿಸುವುದಕ್ಕಾಗಿ ಬಯಸಿದನು. ಗಮನಿಸಿ, ಈ ಜನಾಂಗದವರು ಕೇವಲ ಒಂದು ಕುಟುಂಬದ ಸಂಪ್ರದಾಯಕ್ಕೆ ಇಷ್ಟೊಂದು ಅವರು ಬೆಲೆ ಕೊಟ್ಟು ಅದನ್ನು ಪರಿಪಾಲಿಸುತ್ತಾ ಇರುವಾಗ ಶಾಶ್ವತವಾದಂಥ ನಿತ್ಯತ್ವದ ಆಜ್ಞೆಗಳಿಗೆ ಯಾಕೆ ಇವರು ಅಗೌರವದಿಂದ ನಡೆದುಕೊಳ್ಳುತ್ತಾ ಇದ್ದಾರೆಂಬುದಾಗಿ ದೇವರು ಆತನು ತಿಳಿಸುವಂತವನಾಗಿದ್ದಾನೆ. ಯೋನಾದಾಬನ ಆಜ್ಞೆಯು ಕೇವಲ ತಾತ್ಕಾಲಿಕ ಮತ್ತು ಸೀಮಿತವಾದಂಥ ಮಹತ್ವವನ್ನು ಹೊಂದಿತ್ತು. ಆ ಆಜ್ಞೆಗಳಿಂದ ಅವರಿಗೆ ಯಾವುದೇ ನಿತ್ಯತ್ವದ ನಿರೀಕ್ಷೆ ಇರಲಿಲ್ಲ. ಆದರೆ ದೇವರ ವಾಕ್ಯವು ಶಾಶ್ವತವಾದದ್ದು ಮತ್ತು ಅವರಿಗೆ ನಿತ್ಯತ್ವದ ನಿರೀಕ್ಷೆಯನ್ನು ನೀಡುವಂಥದ್ದಾಗಿತ್ತು. ಪ್ರಿಯರೇ, ಇಲ್ಲಿ ತಿಳಿದುಕೊಳ್ಳಬೇಕಾದಂಥ ಸತ್ಯವೇನೆಂದರೆ, ರೆಕಾಬ್ಯರು ನಿಜ ದೇವರ ಕುರಿತಾಗಿ ಅರಿಯದವರಾಗಿದ್ದರು. ಅವರು ಅವರ ಹಿರಿಯರಿಗೆ ಮತ್ತು ಅವರು ಕೊಟ್ಟಂಥ ಆಜ್ಞೆಗಳಿಗೆ ಭಯಭಕ್ತಿಯಿಂದ, ಶಿಸ್ತಿನಿಂದ ಪ್ರಾಮಾಣಿಕವಾಗಿ ಅವರು ನಡೆದುಕೊಂಡರು. ಆದರೆ ಇಂದು ನಾವುಗಳು ನಿಜ ದೇವರನ್ನು ಆರಾಧಿಸುವಂಥ ಜನಾಂಗದವರಾಗಿದ್ದೇವೆ. ಇಂದು ನಾವುಗಳು ಆ ದೇವರ ಆಜ್ಞೆಗಳನ್ನು ಉಲ್ಲಂಘಿಸುತ್ತಾ ಇದ್ದೇವೋ ಮತ್ತು ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಇದ್ದೇವೋ? ಹಾಗಾದರೆ ಇಂದು ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಅಂದು ಇಸ್ರಾಯೇಲರೊಂದಿಗೆ ಮಾತನಾಡಿದ ಹಾಗೆ ನನ್ನೊಂದಿಗೂ ನಮ್ಮೊಂದಿಗೂ ಕೂಡ ಇಂದಿಗೂ ಆತನು ಮಾತನಾಡುತ್ತಲೇ ಇದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಆತನು ಪ್ರವಾದಿಗಳ ಮೂಲಕವಾಗಿ ಭಾಗವಾಗಿಯೂ ವಿಧವಾಗಿಯೂ ಈ ಅಂತ್ಯ ದಿನಮಾನಗಳಲ್ಲಿ ತನ್ನ ಸೇವಕರ ಮೂಲಕವಾಗಿ ತನ್ನ ವಾಕ್ಯದ ಮೂಲಕವಾಗಿ ಅನೇಕ ಸಾರಿ ನಮ್ಮೊಂದಿಗೂ ಕೂಡ ಆತನು ಮಾತನಾಡಿದ್ದಾನೆ. ಎಚ್ಚರಿಸಿದಾಗಿಯೂ ಕೂಡ ಅದೆಷ್ಟೋ ಸಾರಿ ದೇವರ ಆಜ್ಞೆಗಳನ್ನು ನಾವು ಉಲ್ಲಂಘಿಸಿ ಆತನಿಗೆ ವಿರೋಧವಾಗಿ ನಾವು ಪಾಪ ಮಾಡಿದ್ದೇವೆ. ಇಂದು ದೇವರು ನಮ್ಮೊಂದಿಗೆ ಮಾತನಾಡುವಂಥ ಪ್ರತಿಯೊಂದು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಳ್ಳೋಣ. ತನ್ನ ಸೇವಕರ ಮೂಲಕವಾಗಿ ಕೊಡುವಂಥ ಎಚ್ಚರಿಕೆಯ ಮಾತುಗಳನ್ನು ಗಮನಿಸಿ ನಾವು ನಡೆಯೋಣ. ಹಾಗೆ ನಾವು ಮಾಡುವುದಾದರೆ ನಿಜವಾಗಿಯೂ ನಾವು ಆಶೀರ್ವದಿಸಲ್ಪಟ್ಟಂಥ ಜನಾಂಗವಾಗಿ ಅನೇಕರಿಗೆ ನಾವು ಆಶೀರ್ವಾದದ ನಿಧಿಗಳಾಗುವಂಥವರಾಗಿದ್ದೇವೆ. ಹಾಗಾಗುವಂತೆ ದೇವರು ತಾನೇ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೂ ಸರ್ವಜ್ಞಾನಿಯೂ ಸರ್ವವ್ಯಾಪಿಯೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಮತ್ತೊಂದು ಹೊಸ ದಿನವನ್ನು ನಮ್ಮ ಜೀವಿತದ ಆಯುಷ್ಕಾಲಕ್ಕೆ ನೀನು ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ವಾರದ ಕೊನೆಯ ದಿನದಲ್ಲಿ ರೆಕಾಬ್ಯರ ಮೂಲಕವಾಗಿ ನಮಗೆ ಒಂದು ಆಧ್ಯಾತ್ಮಿಕ ಸಂಗತಿಯನ್ನು ಇಂದು ನಮಗೆ ಕಲಿಸಿಕೊಟ್ಟಿದ್ದೀಯಾ. ಇನ್ನು ನಮ್ಮ ದೇಶಕ್ಕಾಗಿ ಕೂಡ ನಿನ್ನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನೇ ನಿಜವಾದ ದೇವರು ಎಂಬುದಾಗಿ ಸತ್ಯವನ್ನು ತಿಳಿದುಕೊಂಡು ಪ್ರತಿ ಮೊಣಕಾಲುಗಳು ನಿನ್ನ ಮುಂದೆ ಬಾಗುವುದಕ್ಕಾಗಿ ನಿನ್ನ ಸಹಾಯ ಮಾಡು. ಎಲ್ಲ ಸಂಘ ಸಂಸ್ಥೆಗಳು ಮಾಡುವಂಥ ಸೇವೆಗಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಸಭೆಗಳನ್ನು, ಸಭಾಪಾಲಕರುಗಳನ್ನು ಕೂಡ ನೀನು ಆಶೀರ್ವಾದ ಮಾಡು. ಎಲ್ಲ ಧರ್ಮಾಧ್ಯಕ್ಷರುಗಳನ್ನು ಕೂಡ ನೀನು ಆಶೀರ್ವಾದ ಮಾಡು. ಅವರ ನೇತೃತ್ವದಲ್ಲಿ ನಡೆಯುವಂಥ ಎಲ್ಲ ಸೇವೆಗಳನ್ನು, ಸಭೆಗಳನ್ನು ನೀನು ಆಶೀರ್ವದಿಸಿ ದೇವರೇ, ಸಭೆಯ ಮೂಲಕವಾಗಿ ನಿನ್ನ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ಆಲಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಲೋಕದಾಶೆಗೆ ಬಲಿ ನೀನಾಗಿ ನನಗೆ ದ್ರೋಹಾನಿ ಬಗೆದಿರುವಿ. ಲೋಕದಾಶೆಗೆ ಬಲಿ ನೀನಾಗಿ ನನಗೆ ದ್ರೋಹಾನಿ ಬಗೆದಿರುವಿ. ತಿರುಗಿ ನೀ ಬಳಿ ಬಂದರೆ ನಿನ್ನ ಸ್ವೀಕರಿಸುವೆನು. ಎಲ್ಲವನು ನಾ ಮರೆಯುವೆನು, ಮರೆತು ನಿನ್ನನ್ನು ನಡೆಸುವೆನು. ಓ ಮಗುವೇ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.